ಇವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಕಡಲೆಕಾಯಿ ಬೀಜ ಸ್ವಲ್ಪ ಹುರಿದಿಟ್ಕೊಳ್ಳಿ. ಈ ಕ್ವಾಂಟಿಟಿ ಜಾಸ್ತಿ ಮಾಡೋದಾದ್ರೆ ಜಾಸ್ತಿ. 1 ಸ್ಪೂನು ಬಿಳಿ ಎಳ್ಳು ಹುರಿದಿಟ್ಕೊಳ್ಳಿ. ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ, ಸಣ್ಣಗೆ ಹಚ್ಚಿರೋ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ತುಂಬ ಸಣ್ಣಗೆ ಹಚ್ಕೋಬೇಕು. ಈರುಳ್ಳಿ ಸಣ್ಣಗೆ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಅದು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ, ಎಳ್ಳು, ಕಡಲೆಕಾಯಿ ಬೀಜ ಇದಿಷ್ಟನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಆಮೇಲೆ ತಿರ್ಗಾ 1 ಸ್ಪೂನು ಕಡಲೆ, ಒಂಚೂರು ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಆ ಈರುಳ್ಳಿ ಬೇಯೋದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪೌಡರು 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಫ್ರೈ ಮಾಡಿರೋದನ್ನೆಲ್ಲ ಇವಾಗ ನಾವು ಮಿಕ್ಸಿಲಿ ತರಿ ರುಬ್ಕೊಂಡಿರ್ತೀವಲ್ಲ ಅದನ್ನು ತಟ್ಟೆಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಜೊತೆ ಒಂಚೂರು ಗರಂ ಮಸಾಲ, ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಮಸಾಲೆ ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ನೆನೆ ಹಾಕಿದ್ದೆ, ಅದರ ರಸ ಚೆನ್ನಾಗಿ ಕಿವುಚ್ಕೊಂಡು ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಡ ಅಂದರೆ ನೀವು ಒಂದು ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಹುಣ್ಸೆಹಣ್ಣು ಹಾಕ್ಕೋಬೋದು, ನಿಮ್ಮ ಚಾಯ್ಸು. ಎಲ್ಲ ಮಸಾಲೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಎಳೆ ಬೆಂಡೆಕಾಯಿ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಧ್ಯಕ್ಕೆ ಸೀಳಿಟ್ಕೊಳ್ಳಿ. ನಾನು ತೊಳೆದು ತುಂಬ ಒಣಗಿಸಿ ಬೆಂಡೆಕಾಯಿನ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಅದಕ್ಕೆ ಸ್ಟಫ್ ಮಾಡಿ. ಹೇಳೋದು ಮರ್ತೋಗ್ಬಿಟ್ಟಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ, ಹಿಂಗು ಒಗ್ಗರಣೆಗೆ. ಈಗೆಲ್ಲ ಅದಕ್ಕೂ ಸ್ಟಫಿಂಗಿಗೆ ತುಂಬ್ಕೋಬೇಕು. ಸ್ಟಫಿಂಗ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಎಲ್ಲ ಅದರಲ್ಲಿ ಹಾಕಿ. ಎಳೆ ಬೆಂಡೆಕಾಯಿ ಅಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ, ಮೊಸರು ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಇಲ್ಲಿ ಬೆಂಡೆಕಾಯಿ ತುಂಬ ಚಿಕ್ಕದು ತೊಗೊಂಡಿದ್ದೀನಿ. ಎಳೆ ಬೆಂಡೆಕಾಯಿ ಒಂದು 5-10 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಮಧ್ಯದಲ್ಲಿ ತಿರುಗಿಸ್ತಾ ಇರಿ. ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಮುಚ್ಚಿಟ್ಬಿಡಿ, ಬೆಂದೋಗುತ್ತೆ. ಟ್ರೈ ಮಾಡಿ ಎಲ್ಲರೂ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳಿ. ನೋಡಿ, ಈ ಥರ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು. ಬೆಂಡೆಕಾಯಿ ಎಲ್ಲ ಎಷ್ಟು ಬೆಂದೋಗುತ್ತೆ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಬೆಂಡೆಕಾಯಿ ಸಿಗೋದೇ ಇಲ್ಲ, ಹಂಗೆ ಕರಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ ಒಂದು ಸರಿ. ಥ್ಯಾಂಕ್ ಯು.